ಬಾಳ ಕದನದಲ್ಲಿ ಭರವಸೆಗಳು ಬೇಕು, ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಅಂತ. ಇದ್ರ ರಿಯಲ್ ಮೀನಿಂಗ್ ಅರ್ಥ ಆದಾಗ ಮಾತ್ರ ನೀವು ಸೂಕ್ಷ್ಮ ಸಂವೇದಿಗಳಾಗ್ತೀರಾ. ನಾನೊಬ್ಬ ರಾಜ್ಕುಮಾರ್ ಫ್ಯಾನು. ಆ ಹಾಡು ನನಗೆ ಇಷ್ಟ, ಯಾಕಂದರೆ ಅದು ವರ್ಲ್ಡ್ ಫೇಮಸ್ ಸಾಂಗು, ಕೇಳ್ತೀನಿ. ಅದರೊಳಗಡೆ ಇರೋ ಲಿರಿಕ್ಸ್ನ ಅರ್ಥ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಸೂಕ್ಷ್ಮ ಸಂವೇದಿಗಳಾಗಲ್ಲ. ಎಷ್ಟೊಂದು ಈ ರೀತಿ ಎಲ್ಲ ಗುಣಗಳು ನಿನ್ನನ್ನೇ ಅಡಗಿ ಕಾಳಗ ಮಾಡುತ್ತಿವೆ ಅಂತ. ಹೌದು, ನನ್ನ ಒಳಗಡೆ ರಾಕ್ಷಸನೂ ಇದ್ದಾನೆ, ನನಗೆ ಒಳಗಡೆ ಮನುಷ್ಯನೂ ಇದ್ದಾನೆ, ಗುದ್ದಾಡ್ತಾ ಇದ್ದಾರೆ. ನಾನು ಹೆಂಗಿರಬೇಕು, ನಾನು ಈಚೆ ಹೇಗೆ ಬರಬೇಕು, ಅಥವಾ ನನ್ನನ್ನು ನಾನು ಶೋಕೇಸ್ ಮಾಡ್ಕೋತೀನಲ್ಲ ಸಮಾಜದ ಒಳಗಡೆ ಇದ್ದಾಗ, ರಾಕ್ಷಸನ ಶೋಕೇಸ್ ಮಾಡ್ಕೋತೀಯಾ ಅಥವಾ ಮನುಷ್ಯತ್ವನ ಶೋಕೇಸ್ ಮಾಡ್ತೀಯಾ ಅಂತ ಹೇಳಿ ಅದೇ ಗುದ್ದಾಡ್ತಾ ಇರುತ್ತಂತೆ. ಅದನ್ನು ಒಂದು ತಟಸ್ಥ ಸ್ಥಿತಿಗೆ ತಂದು ಈಕ್ವಿಲಿಬ್ರಿಯಮ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಲ್ಲ, ಮನುಷ್ಯನಾಗಿ ಅದು ನಿನ್ನ ಕರ್ತವ್ಯ ಅಂತ ಹೇಳಿ ಆ ಲಿರಿಕ್ಸ್ ಹೇಳೋದು. ಅದಕ್ಕೆ ಬಹುಶಃ ರಾಜ್ಕುಮಾರ್ ಅವರ ಹಾಡುಗಳನ್ನು ಅಥವಾ ಅವ್ರ ಸಿನಿಮಾಗಳನ್ನು ಜನ ಅಷ್ಟು ಪ್ರೀತಿಸ್ತಿದ್ರೇನೋ. ಅಷ್ಟು ಪ್ರೀತಿಸ್ತಿದ್ದವ್ರು ಎಲ್ಲರೂ ಸೂಕ್ಷ್ಮ ಸಂವೇದಿಗಳೇ ಅಂತ ನಾನು ಅನ್ಕೋತೀನಿ.